ಕೋಳಿಗಳಿಗೆ ಏನು ಮೇವು ಹಾಕ್ತೀರಾ, ಮೇವುಗಳು ಏನೇನು ಹಾಕ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ಕೋಳಿಗಳು ಮೇವು ಹಾಕೋದೇನಪ್ಪ ಅಂತಂದರೆ ಫಸ್ಟ್ ಆಫ್ ಆಲು ಅಂದರೆ ಮಿಶ್ರವಾಗಿ, ಅಂದರೆ ಎಲ್ಲನೂ ಮಿಕ್ಸ್ ಆಗಿ ಇದು ಮಿಶ್ರ ಬೆಳೆ ಥರ ಮಿಶ್ರ ಮೇವುಗಳು ಹಾಕೋದು. ಇದಕ್ಕೆಲ್ಲ ಕಂಪ್ಲೀಟಾಗಿ ಏನಪ್ಪ ಮೇವು ಹಾಕೋದು ಅಂತ ಪ್ರತಿಯೊಂದು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ನಾವು ಹಾಕುವಂಥದ್ದು ರಾಗಿ, ಭತ್ತ, ಜೋಳ ಅಂದರೆ ಮೂರನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಬೋಸಿಲಿ ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಿಸ್ಕೊಂಡು ನೀಟಾಗಿ ಇಟ್ಕೊಂಡು ಕೋಳಿಗಳಿಗೆ ದಿನ 5 ರಿಂದ 6 ಜಗ್ಗು, ಅಂದರೆ ಇಲ್ಲಿ ಕಾಣಿಸ್ತಿರೋದು ಒಂದು 50 ಕೋಳಿ ಅಷ್ಟೇ ಇರೋದು ಇವಾಗ ಕನ್ಫರ್ಮ್ ಆಗಿ. ಒಂದು 50 ಕೋಳಿಗೆ ಬೆಳಗ್ಗೆ ಸಾಯಂಕಾಲ 3 ಟೈಮ್ ಹಾಕ್ತೀವಿ. 3 ಟೈಮಲ್ಲಿ ಆ ಥರ ಹಾಕೊಂಬಂತು ಅಂದರೆ ಕೋಳಿಗಳಿಗೆ ನಮಗೆ ಅಂದರೆ ಓಪನ್ ಬೈಲಿರೋದ್ರಿಂದ ಇಲ್ಲಿ ಕಾಣಿಸ್ತಿದೆ ನೋಡಿ, ಬೈಲೆಲ್ಲ ಶೆಡ್ ಇದು ಕೋಳಿಗಳಿಗೆ ಪರಂಗಿ ಗಿಡ ಆಗಲಿ, ಪರಂಗಿ ಸೊಪ್ಪಾಗಲಿ ಮತ್ತು ನುಗ್ಗೆ ಸೊಪ್ಪಾಗಲಿ, ಇಲ್ಲಿ ತೋಟದಲ್ಲಿ ಏನೇನು ಕಾಣಿಸ್ತಿದೆ ಎಲ್ಲ ಥರನೂ ಸೊಪ್ಪುಗಳು ಮತ್ತು ಗದ್ದೆಗಳಲ್ಲಿ ಅಂದರೆ ಈಗ ಹುಲ್ಲು ಮತ್ತು ಸೀಮೆ ಹುಲ್ಲು ಈ ಥರ ಏನೇ ಇದ್ರೂ ಅದನ್ನು ತಂದು ಕೋಳಿಗಳಿಗೆ ಹಾಕ್ತೀವಿ. ಅದರಿಂದ ನ್ಯಾಚುರಲಾಗಿ ನೀವು ಸಾಕಬೇಕು, ನ್ಯಾಚುರಲಾಗಿ ಮೇಯಿಸಬೇಕು ಅಂತಂದರೆ ಅಚ್ಚುಕಟ್ಟಾಗಿ ಈ ಥರ ತಂದು ಮೇಯಿಸೋದ್ರಲ್ಲಿ ನಿಮಗೆ ಒಂದು ಸ್ವಲ್ಪ ಬೆನಿಫಿಟ್ ಉಳಿಯುತ್ತದೆ. ಈಗ ರಾಗಿ ಭತ್ತಕ್ಕೆ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಈಗ ರಾಗಿ ಬಂದು ನಿಮಗೆ ಈಗ ನಮ್ಮ ಕಡೆ ರೈಟ್ ಜಾಸ್ತಿ ಇದೆ, ನಮ್ಮ ಕಡೆ ರೈಟ್ ಇರೋದು, ಮತ್ತು ಭತ್ತಗಳು ಬಂದು ನಿಮಗೆ ದಪ್ಪ ಆಯಿತು ಅಂದರೆ 2,000 ಈ ಥರ ಎಲ್ಲ ಇದೆ. ಆ ಥರ ಭತ್ತ ಮತ್ತು ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತುಂಬ ರಿಸ್ಕ್ ಆಗುತ್ತೆ. ಅಂದರೆ ಈ ಥರ ತೋಟಗಳು ಮಾಡ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಕಾಣಿಸ್ತೀನಿ ನೋಡಿ, ಈ ಥರ ತೋಟದಲ್ಲಿ ಪರಂಗಿಕಾಯಿಗಳನ್ನ ನೀಟಾಗಿ ಅದಕ್ಕೆ ಕೋಳಿಗೆ ಅಂತಲೇ ಬಿಟ್ಕೊಂಡಿರ್ಬೇಕಾಗುತ್ತೆ. ಮತ್ತು ನುಗ್ಗೆ ಸೊಪ್ಪು, ಪರಂಗಿಕಾಯಿ, ಏನೇನು ಇರುತ್ತೆ ಅದೆಲ್ಲನೂ ಈ ಥರ ಬಿಟ್ಕೊಂಡಿರ್ಬೇಕಾಗುತ್ತೆ. ಈ ಥರ ಬಿಟ್ಕೊಂಡು ಸಾಕೋದ್ರಿಂದ ನಿಮಗೆ ಒಂದಷ್ಟು ಮೇವುಗಳು ಸುಮ್ಮನೆ ಆರಾಮಾಗಿ ಮೇವುಗಳೆಲ್ಲ ಅವಾಯ್ಡ್ ಆಗುತ್ತೆ. ನಿಮ್ಮ ಮೇವುಗಳ ಅವಶ್ಯಕತೆ ಏನಿರಲ್ಲ. ಮತ್ತು ಇನ್ನೊಂದೇನಪ್ಪ ಹೆಚ್ಚಾಗಿ ಅಂತಂದರೆ ನಿಮಗೆ ಕೆರಿಬೇಕು ಈ ಥರ. ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕೋಳಿಗಳು ಕೆರ್ಕ ಮೇಯ್ತಿದೆ ನೋಡಿ, ಕಾಣಿಸ್ತೀನಿ ನಾನು. ಅಲ್ಲಿ ಕೋಳಿಗಳು ಅಲ್ಲಿ ಮೇಯ್ತಾ ಇರತ್ತವು, ಕೆರ್ಕ ಮೇಯ್ತಿದೆ. ಕೆರ್ಕ ಮೇದಾಗ ಏನು ಅಂತಂದರೆ ಅದ್ರ ಕೆಳಗಡೆ ಎರೆಹುಳಗಳಾಗ್ಬೋದು, ಇಲ್ಲ ಬಸವನುಳ ಅಂತ ಬರುತ್ತೆ ನಮ್ಮ ಕಡೆ, ಆ ಬಸವನುಳಗಳು ಮತ್ತು ಎಲ್ಲನೂ ಅಂದರೆ ಪ್ರೋಟೀನು, ವಿಟಮಿನು, ಕ್ಯಾಲ್ಶಿಯಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಇಲ್ಲಿ. ಆದುದರಿಂದ ಆ ಥರ ಒಂದಷ್ಟು ಮೇವುಗಳು ಮತ್ತು ದನಿನ ತೊಪ್ಪೆಗಳು ಇದೆಲ್ಲ ಹಾಕೊಂತು ಅಂತಂದರೆ ನಮ್ಮ ಕೋಳಿಗಳಿಗೆ ಜಾಸ್ತಿ ಮೇವೇನು ಬೇಕಾಗಲ್ಲ. ಇನ್ನು ಪೀಡ್ಸ್ ಹಾಕೊಂಡು ಸಾಕ್ತೀವಿ ಅನ್ನೋರು ಕೆಲವರು ಪೀಡ್ಸ್ ಹಾಕೊಂಡೆಲ್ಲ ಸಾಕ್ತಾ ಇರ್ತಾರೆ. ನಮ್ಮ ಹತ್ರ ಪೀಡ್ಸ್ ಅವಶ್ಯಕತೆ ಏನೂ ಇರಲ್ಲ. ಈ ಥರ ಹಾಕೋಬೋದು ಫ್ರೆಂಡ್ಸ್. ಇಲ್ಲೊಬ್ಬ ಅಣ್ಣ ಕಮೆಂಟ್ ಕಮೆಂಟ್ ಮಾಡಿರೋದೇನಪ್ಪ ಅಂತಂದರೆ ಬ್ರೋ ಕೋಳಿಗಳು 500 ರಿಂದ 600 ಕೋಳಿಗಳು ಸುತ್ತೋಗಿದೆ ರೋಗಗಳು ಬಂದು. ಈ ರೋಗಕ್ಕೆ ಏನಾದರೂ ಮೆಡಿಷನ್ ಇದ್ರೆ ಹೇಳಿ ಬ್ರೋ, ಮತ್ತು ಏನಿದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ ಅಂತ ಒಬ್ಬರು ಕೇಳಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಇನ್ಫಾರ್ಮೇಷನ್ ಅಂತ ಬಂದರೆ ಏನು ಇನ್ಫಾರ್ಮೇಷನ್ ಕೊಡೋಣ, ನೀವು ಪ್ಯೂರ್ ನಾಟಿ ಕೋಳಿಗಳಾದರೆ ನಾವು ಪ್ರತಿಯೊಂದು ಹೇಳ್ಕೊಡ್ಬೋದು. ಈ ಥರ ರೋಗಗಳು ಬಂದರೆ ಒಂದು ವಾರ ಗಂಟಲಾದ್ರೂ ಕೋಳಿಗಳಿರುತ್ತೆ. ಇನ್ನು ಬಾಕಿ ಕೋಳಿಗಳು ಅಂದರೆ ಇವನ್ನ 500-600 ಸಾಕೋಕ್ಕಾಗಲ್ಲ. 500-600 ಯಾಕೆ ಸಾಕೋಕ್ಕಾಗಲ್ಲ ಪ್ಯೂರ್ ನಾಟಿಗಳನ್ನ ಅಂದರೆ ನಿಮಗೆ ಒಂದು 300-400 ಸಾಕೋದೇ ಹೆವಿ. ಅಂದರೆ 300-400 ಸಾಕೋದು ಹೆವಿ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಕೋಳಿಗಳು ಕಿತ್ತಾಡ್ಕೊಳ್ಳೋದು, ಪುಕ್ಕ ಕಿತ್ಕೊಳ್ಳೋದು, ಮತ್ತು ಕಡ್ದಾಡ್ಕೊಳ್ಳೋದು, ಮತ್ತು ಹುಂಜಗಳು ಫೈಟು ಬೀಳೋದು, ಮತ್ತು ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವನ್ನ ಒಂದು 300 ಸಾಕೋದು ಹೆವಿ ಆಗುತ್ತೆ. ಅದ್ರ ಬಿಟ್ಟು 500-600 ಸಾಕ್ತೀರ ಅಂದರೆ ಪ್ಯೂರ್ ಸೋನಾಲಿ ಆಗ್ಬೋದು, ಮೈಸೂರು ನಾಟಿ ಆಗ್ಬೋದು, ಇವೆಲ್ಲ ಬರುತ್ತೆ. ಅದಕ್ಕೋಸ್ಕರ ನೀವು ಸಾಕೋರು ಅಂದರೆ ಪ್ರತಿಯೊಬ್ಬರು ಸಾಕೋರು ಏನು ಮಾಡಿ ಅಂತಂದರೆ ಈಗ ಹೊಸ್ದಾಗಿ ಸಾಕೋರು ನೀವು ತಳಿಗಳ ಬಗ್ಗೆ ತಿಳ್ಕೊಳ್ಳಿ. ಪ್ರತಿಯೊಂದು ಹಳೆ ತಳಿಗಳಿವೆ, ಮತ್ತು ಕಾಡು ತಳಿಗಳು, ಇವೆಲ್ಲ ಒಂದಷ್ಟು ನಾಡು ತಳಿಗಳಲ್ಲೇ ಸುಮಾರಿದೆ. ಇದರಲ್ಲಿ ಪ್ಯೂರ್ ನಾಟಿನ ಕಂಪ್ಲೀಟಾಗಿ ಪ್ಯೂರ್ ನಾಟಿ ಸಾಕ್ತೀನಿ ಅಂದರೆ ಕಂಪ್ಲೀಟಾಗಿ ಪ್ಯೂರ್ ನಾಟಿನ ಸ್ವಲ್ಪ ದಿನ ವೆಯ್ಟ್ ಆದರೂ ಪರವಾಗಿಲ್ಲ ಪ್ಯೂರ್ ನಾಟಿ ಸಾಕಿ. ಅಂದರೆ ನಿಮ್ಗೆ ಗೊತ್ತಾಗ್ಬೋದು, ರೈಟಲ್ಲಿ ಆಗ್ಬೋದು, ರೈಟ್ ಎಲ್ಲೋ ಸಿಗುತ್ತೆ ಕೋಳಿಗಳು. ಮತ್ತು ತಮಿಳ್ನಾಡವರು ಇವರು ತಂದು ಕೊಡ್ತಾರೆ, ಮತ್ತು ಫಾರಮಲ್ಲೆಲ್ಲ ಮರಿ ಕೊಡ್ತಾರೆ, ಮರಿಗಳು ತಂದು ಸಾಕ್ತೀನಿ. ಇದೆಲ್ಲ ಬಿಟ್ಬಿಡಿ, ನೀಟಾಗಿ ನಿಮ್ಗೆ ಕಣ್ಣಿಗೆ ಒಪ್ಪುತ್ತಾ ಕೋಳಿಗಳು ನೋಡ್ತೀರಾ, ಕಂಪ್ಲೀಟಾಗಿ ಕೋಳಿಗಳು ನೋಡ್ಕೊಂಡಿದ್ದೀರಾ, ಆ ಥರ ಕೋಳಿಗಳನ್ನ ತಂದು ಸಾಕಿ. ಅದು ಬಿಟ್ಬಿಟ್ಟು 500-600 ಕೋಳಿಗಳು ಸಾಕ್ತೀನಿ ಮತ್ತು ಇದೆಲ್ಲ ರೋಗಗಳು ಬಂತು, ನೀವು ಅದರಲ್ಲಿ ಮಿಸ್ಬಿಹೇವ್ ಮಾಡ್ಕೊಳ್ಳೋದೆ. ಅದು ಮೈಸೂರು ನಾಟಿ ಆಗಲಿ, ಸೋನಾಲಿ ಆಗಲಿ ತಂದು ನೀವು ಕಟ್ಟಿಂಗ್ವರ್ಗೆ ಮಾತ್ರ ಹೋಗೋದು. ಇನ್ಯಾವುದು ಕುಳ್ಸಿ ಮಾಡೋಕ್ಕೆ, ಮರಿ ಮಾಡೋಕ್ಕೆ ಇದೆಲ್ಲ ಯೂಸ್ ಆಗೋಲ್ಲ. ಆ ಥರ ಇತ್ತು ಅಂತಂದರೆ ನಿಮಗೆ ಈಗ ಏನಾದರೂ ಒಂದಷ್ಟು ಕೋಳಿಗಳಿದೆ ಬ್ರೋ, ಏನು ಮಾಡೋದು, ಮೈಸೂರು ನಾಟಿ ಸೋನಾಲಿ ಇತ್ತು ಅಂದರೆ ನಿಮ್ಮ ಹತ್ರ ಕಟ್ಟಿಂಗ್ ಶಾಪ್ ಇತ್ತು ಅಂದರೆ ಎಲ್ಲರೂ ಇತ್ತು ಅಂದರೆ ಮಾರ್ಕೊಬಿಡಿ ಫಸ್ಟು ನೀಟಾಗಿ. ನೀವು ಒಂದು 1000-2000 ಸಾಕೋದಕ್ಕೆ ಬರೀ 100 ಕೋಳಿ ಸಾಕೊಳ್ಳಿ. 100 ಕೋಳಿ ಸಾಕೋತು ಅಂದ್ರೆ ಒಂದು ತಿಂಗಳಿಗಿಲ್ಲ ಅಂದ್ರೆ ಒಂದು 30 ಮೊಟ್ಟೆ ಮಿಕ್ಕೋತು ಅಂದ್ರೂ ನಿಮ್ಗೆ ಒಂದು 9-10 ಸಾವಿರ ರೂಪಾಯಿ ದುಡ್ಡು. ಅಂದರೆ ದಿನ ಒಂದು 30 ಮೊಟ್ಟೆ ಇಕ್ಕೋತು ಅಂದ್ರೂ ನಿಮ್ಗೆ ನೆಮ್ಮದಿಯಾಗಿ ದುಡ್ಡು ಬರುತ್ತೆ. ಆ ಥರ ದುಡ್ಡು ಬರೋ ವ್ಯವಹಾರಗಳು ಮಾಡ್ಕೊಳ್ಳಿ. ಸುಮ್ಮನೆ ಅದು ಇದು ಮೈಸೂರು ನಾಟಿ ಸೋನಾಲಿ ಅದು ಬಿಟ್ಬಿಟ್ಟು ಇದೆಲ್ಲ ಮಾಡೋದಕ್ಕೆ ನೀವು ಅದರಲ್ಲೇ ಪ್ಯೂರ್ ಕೋಳಿಗಳಲ್ಲೇ ಇವಾಗ ಪ್ಯೂರ್ ನಾಟಿ ಕೋಳಿಗಳಲ್ಲೇ ಪ್ಯೂರ್ ಮರಿಗಳು ಕೊಡ್ತೀನಿ ಅಂತಂದರೆ ನಿಮ್ಗೆ ಎಲ್ಲಿ ಗಂಟಲಾದ್ರು ಬೇಕಾದ್ರೂ ಹುಡುಕೊಂಬಂದು ಮರಿ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಕೋಳಿನೇ ಕುಣಿಸ್ಕೊಂಡು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಅದು ಮುಟ್ಬಿಟ್ಟು ನೀವು 500 ಕೋಳಿ 600 ಕೋಳಿ ಸಾಯ್ತಿದೆ ಮತ್ತು ಕೋಳಿಗಳು ಸಾಯ್ತಿದೆ ಇದೆಲ್ಲ ಅಂದ್ಕೊಳ್ಳೋದಕ್ಕೆ ನಿಮ್ಮ ಪ್ಯೂರ್ ನಾಟಿ ಕೋಳಿಗಳಾಗಲಿ ಮರಿಗಳಿಗಾಗಲಿ ಬೇಗ ರೋಗ ಬರಲ್ಲ. ಯಾಕೆ ಬರಲ್ಲ ಅಂತಲೂ ಹೇಳ್ಬಿಡ್ತೀನಿ ಕೇಳಿ. ಒಂದು ಏಕೆಂದರೆ ಅದು ಅಷ್ಟು ರೋಗ ಲಕ್ಷಣಗಳನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇವಾಗಲೂ ಇದೆ. ಹಳೆ ಕೋಳಿ ಕಾಲಕ್ಕೆ ಹೊರಟೋಯ್ತು ಬ್ರೋ, ಅಷ್ಟು ರೋಗ ಬರೋದೆಲ್ಲ ಇವಾಗ ಅವಾಯ್ಡ್ ಆಗುತ್ತೆ ಅದು ಇದು ಅಂತ ತುಂಬ ಜನ ಹೇಳ್ಬೋದು. ಬಟ್ ಒಂದು ಪ್ಯೂರ್ ನಾಟಿ ಕೋಳಿಗೆ ಒಂದು ವಾರ ಮಿನಿಮಮ್ ರೋಗ ಬಂದರೆ ಅದು ತಡ್ಕೊಂಡಿರುತ್ತೆ. ಇನ್ನು ಮೈಸೂರು ನಾಟಿ ಸೋನಾಲಿ ಆದರೆ ತಡ್ಕೊಳ್ಳಲ್ಲ. ಕಂಪ್ಲೀಟಾಗಿ ನೀವು ಸಾಕೋರು ನೀಟಾಗಿ ಈಗ ಹೆಂಗೆ ಹೋದ್ರು ಒಂದು ಮರಿ ಸಾಕೋತೀನಿ ಅಂದರೂ 100-150 ರೂಪಾಯಿ ಹೆಂಗೆ ಹೋದ್ರು ಬಂದೇ ಬರುತ್ತೆ. ಒಂದು ತಿಂಗಳು ಮರಿ ಸಾಕ್ಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಮರಿ ಸಾಕೊಳ್ಳಿ. ಮರಿ ಸಾಕೊಂಡು ನೀಟಾಗಿ
ಮರಿಗಳನ್ನ ಸೇಲ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿಂದ ಬೇಕಾದ್ರೂ ಇಲ್ಲಿಂದವರೆಗೂ ಕಸ್ಟಮರ್ ಬರ್ತಾರೆ. ನೀವು ಕಾವು ಕೂರಿಸಿ ಮರಿ ಕೊಡ್ತೀವಿ ಅಂದರೆ ನಿಮ್ಮ ಕಸ್ಟಮರ್ ಎಲ್ಲಿಂದ ಎಲ್ಲಿ ಗಂಟ್ಲಾರು ಬರ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಸುಮ್ಮನೆ ಕೋಳಿಗೆ ಅವರೆಲ್ಲ ಹೇಳಿದ್ರು ಇವರೆಲ್ಲ ಹೇಳಿದ್ರು ಮತ್ತು 500 ಕೋಳಿ ತಂದು 1000 ಕೋಳಿ ತಂದು ಇವೆಲ್ಲ ಮಾಡೋದಕ್ಕೆ ನೀವು ಬೆಟರಾಗಿ ನೀವು ಕೋಳಿ ಕುಂಡ್ರಸ್ಕೊಂಡು ಮಾಡ್ಕೊಂಡು ಕೋಳಿ ಮರಿಗಳನ್ನ ಕೊಡ್ತು ಅಂದರೆ ಅವರು ನೀವು ಸಾಕ್ಷಿ ಸಮೇತ ತೋರಿಸಿ ಈ ಥರ ನಾವು ಕೋಳಿ ಕುಣಿಸಿದ್ದೀವಿ ಈ ಥರ ಮಾಡಿದ್ದೀವಿ ಅಂತ ನೀವು ಪ್ರತಿಯೊಬ್ಬರಿಗೂ ತೋರಿಸ್ತು ಅಂದರೆ ಅಚ್ಚುಕಟ್ಟಾಗಿ ನಿಮ್ಮ ಹತ್ರ ಕೋಳಿ ತೊಗೊಂಡವ್ರು ಆರಾಮಾಗಿ ಕೋಳಿ ತೊಗೊಂಡು ಹೋಗ್ತಾರೆ. ನೀವು ಯಾಕೆ ಸುಮ್ಮನೆ 500 ಕೋಳಿ ಸತ್ತೋ 600 ಕೋಳಿ ಸತ್ತೋ ಈ ಮೈಸೂರು ನಾಟಿ ಸೋನಲ್ಲಿ ಮಾತ್ರ ಬೇಗ ಸಾಯೋದು. ಪ್ಯೂರ್ ನಾಟಿ ಯಾವುದೇ ಕಾರಣಕ್ಕೂ ಕೋಳಿಗಳು ಡೈಲಿ ಸಾಯಲ್ಲ. ದಯವಿಟ್ಟು ಒಂದು ಸ್ವಲ್ಪ ನೋಡಿಕೊಂಡು ಮಾಡಿ. ಹೊಸ್ದಾಗಿ ಮಾಡೋರಾಗಲಿ ಹಳಬ್ರಾಗಲಿ ಕಂಪ್ಲೀಟಾಗಿ ಲಾಸ್ ಮಾಡ್ಕೋಗ್ಬಿಡಿ. ಒಂದೊಂದು ರೂಪಾಯಿ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಮಾಡೋರು ಹೊಸ್ದಾಗಿ ಮಾಡೋರಾಗಲಿ ಹಳಬ್ರು ಮಾಡೋರಾಗಲಿ ನೀಟಾಗಿ ಕೋಳಿಗಳನ್ನ ನೋಡಿ ಮಾಡಿ ಫ್ರೆಂಡ್ಸ್.